ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೋಮವಾರದ ವ್ಲಾಗು. ನನ್ನ ಮಗಳನ್ನ PICU ವಾರ್ಡಲ್ಲಿ ಹಾಕಿದ್ರು. ಅಲ್ಲೇ ಮಾಡಿರೋ ಅಂಥ ಕೆಲವೊಂದು ವೀಡಿಯೋಸ್ ಇವು. PICU ವಾರ್ಡ್ ಅಂತ ಹೇಳಿದ್ರೆ ಪೀಡಿಯಾಟ್ರಿಷಿಯನ್ ICU ವಾರ್ಡು. ಭಾನುವಾರ ಸೋಮವಾರ 2 ದಿನವೂ ಪಾಪನ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟೊಂದು ಸುಸ್ತು, ಒಂದು ಸ್ವಲ್ಪನೂ ಆ್ಯಕ್ಟಿವ್ನೆಸ್ ಇರಲಿಲ್ಲ. ಇದು ಸೋಮವಾರದ ನೈಟು. ಭಾನುವಾರದ ನೈಟ್ ಹೇಗೋ ರೂಮ್ ಇತ್ತು, ಸೋಮವಾರದ ನೈಟಿಗೆ ರೂಮ್ ಇರಲಿಲ್ಲ. ಸೆಕ್ಯೂರಿಟಿ ಲಾಕ್ ಮಾಡಿಬಿಟ್ಟಿದ್ದ. ಸರಿ ಅಂದ್ಬಿಟ್ಟು ಅತ್ತೆ ಒಳಗಡೆ ಮಲ್ಕೊಂಡ್ರು. ನಾನು ಅಲ್ಲೇ ICU ವಾರ್ಡ್ ಹತ್ರ ಈಚೆ ವೆಯ್ಟಿಂಗ್ ಏರಿಯಾ ಇರುತ್ತೆ, ಅಲ್ಲಿ ಮಲ್ಕೊಂಡೆ. ಇಬ್ಬರು ಅರ್ಧ ರಾತ್ರಿ ಶಿಫ್ಟ್ ಮಾಡ್ಕೊಂಡಿದ್ರಿ. ನಾನು ನೈಟ್ ಒಂದು 2 o'clockವರೆಗೂ, ಅತ್ತೆ 2 o'clock-ಇಂದ 6ವರೆಗೂ ಆ ಥರ ಶಿಫ್ಟ್ ಮಾಡ್ಕೊಂಡು ನೋಡ್ಕೊತಿದ್ವಿ. ನೈಟೆಲ್ಲ ಅಷ್ಟು ನಿದ್ದೆನೇ ಇಲ್ಲ, ಒಂದು 3 hours ಏನೋ ಅಷ್ಟೇ ನಿದ್ದೆ ಮಾಡ್ತಾಯಿದ್ದಿತ್ತು. ಹಾಗಾಗಿ ಸರಿ ಬೆಳಗ್ಗೆನೇ ಕಾಫಿ ಕುಡ್ದು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಮೇಲೆ ಟೆರೆಸ್ಗೆ ಹೋಗಿದ್ದೆ. 4th ಫ್ಲೋರಲ್ಲಿ ಕ್ಯಾಂಟೀನ್ ಇರೋದು. ನಾರ್ಮಲ್ ವಾರ್ಡಲ್ಲಾದರೂ ಸ್ವಲ್ಪ ನಿದ್ದೆ ಮಾಡ್ಬೋದು, ಬಟ್ ICU ವಾರ್ಡಲ್ಲಿ ನಿದ್ದೆನೇ ಮಾಡೋಕ್ಕಾಗಲ್ಲ. ನರ್ಸೆಲ್ಲ ತುಂಬಾ ಕೆಲಸ ಮಾಡ್ತಿರ್ತಾರೆ. 5 ಪೇಷಂಟ್ ಇರೋದಲ್ಲ, ಆ ಮಕ್ಕಳನ್ನೆಲ್ಲ ನೋಡ್ಕೊತಿರ್ತಾರೆ ಮತ್ತು ನಮ್ಮನ್ನೇ ಎಬ್ಬರಿಸ್ತಾ ಇರ್ತಾರೆ. ನಾವು ಅಲ್ಲಿ ಇರ್ತೀರಲ್ವ, ಸೊ ನಾವೇ ನೋಡ್ಕೋಬೇಕು ನಮ್ಮ ಮಕ್ಕಳನ್ನ. ನಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ, ನಾವು ಅದನ್ನು ಅವ್ರು ಕೊಡೋ ಇದನ್ನೆಲ್ಲ ಹಾಕ್ತಾ ಇರಬೇಕು. ನೆಬ್ಲೈಸೇಷನ್ ಆಗಲಿ, ಡ್ರಾಪ್ಸ್ ಆಗಲಿ, ಸಿರಪ್ಸ್ ಆಗಲಿ ಎಲ್ಲ ನಾವೇ ಹಾಕಿ ನಾವೇ ನೋಡ್ಕೋಬೇಕು ಮಕ್ಕಳನ್ನ. ಇದು ಮಂಗಳವಾರದ ಬೆಳಗ್ಗೆ. ನಾವಿರೋ ಬೆಡ್ ಹತ್ರ ಸನ್ಲೈಟ್ ಚೆನ್ನಾಗಿ ಬೀಳ್ತಿತ್ತು ಬೆಳಗ್ಗೆನೇ. ಮಂಗಳವಾರ ನನ್ನ ಮಗಳು ಅಂತೂ ಫುಲ್ಲು ಆ್ಯಕ್ಟಿವ್ ಆಗೋದ್ಲು. ನನಗೂ ಅತ್ತೆಗೂ ತುಂಬಾ ಖುಷಿಯಾಗೋಯ್ತು ಇವಳು ಆ್ಯಕ್ಟಿವ್ ಆಗಿದ್ದಕ್ಕೆ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟಕ್ಕೆ ನನ್ನ ಮಗಳಿಗೆ ಬಿಸ್ಕೆಟ್ ಕೊಟ್ಟಿದ್ದಾರೆ ಅತ್ತೆ ತಿನ್ನೋದಕ್ಕೆ. ತಿನ್ಕೊಂಡು ಕೂತಿದ್ಲು. ನರ್ಸು ಡಾಕ್ಟರು ಏನೂ ಹೇಳಿಲ್ಲ. ನನ್ನ ಮಗಳಿಗೆ ಇಷ್ಟೊಂದು ಪೈಪ್ಸು, ಆ ವಯರ್ಸ್ ಎಲ್ಲ ಹಾಕಿದ್ದಾಳಂತ ಭಯ ಪಡೋವಂಥ ಅವಶ್ಯಕತೆ ಏನಿಲ್ಲ. ಅದೆಲ್ಲನೂ BP ಚೆಕ್ ಮಾಡೋದಕ್ಕೆ ಮತ್ತು ಹಾರ್ಟ್ ಬೀಟ್ ಚೆಕ್ ಮಾಡೋದಕ್ಕೆ ಎಲ್ಲನೂ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದೇ ರೆಗ್ಯುಲರ್ ವಾರ್ಡಲ್ಲಿ ಅಂದರೆ 1 hour 2 hours ಒಂದು ಸಲ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಮೂಗತ್ರ ಹಾಕಿರೋದು ಬಂದು ಆಕ್ಸಿಜನ್ನು. ಉಸಿರಾಟ ಜಾಸ್ತಿ ಇತ್ತಲ್ವ, ಸೊ ಆಕ್ಸಿಜನ್ ಹಾಕಿ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು. ಸ್ವಲ್ಪ 10-15 ಆ ಥರ ಜಾಸ್ತಿಗೆ ಇಟ್ಕೊಂಡು ಮತ್ತು ಹಂಗೆ ಕಡಿಮೆ ಮಾಡ್ಕೊಂಡು ಬಂದರು. ಹೇಗೋ ಅವಳು ರೆಡಿಯಾಗಿದ್ದು ನೋಡಿ ನನಗೆ ಅತ್ತೆಗೆ ತುಂಬಾ ಖುಷಿ ಆಯಿತು. ICU ವಾರ್ಡಲ್ಲಿ ಫೋನೆಲ್ಲ ಅಲೋ ಇದೆ. ಎಲ್ಲ ಮಕ್ಕಳು ಏನಾದರೂ ಗಲಾಟೆ ಮಾಡಿದ್ರೆ ಅವ್ರಿಗೆ ಫೋನ್ಸ್ ಹಾಕಿ ಸ್ವಲ್ಪ ತೋರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊತೀರಿ. ಸ್ಟಾರ್ಟಿಂಗ್ ತುಂಬಾ ಭಯ ಬಿದ್ದುಬಿಟ್ಟಿದ್ಲು ನನ್ನ ಮಗಳು. ನಾವು ಅಷ್ಟೇ ಭಯ ಬಿದ್ಕೊಂಡು ಹತ್ಕೊಂಡ್ಬಿಟ್ಟಿದ್ರಿ. ಆಮೇಲೆ ಅವಳು ರೆಡಿ ಆಗೋದನ್ನು ನಮಗೂ ಖುಷಿ ಆಯಿತು. ಅವಳು ಅಷ್ಟೇ ನರ್ಸ್ ಜೊತೆ ಆಟಾಡಿಕೊಂಡು ಚೆನ್ನಾಗಾದ್ಲು ಪಾಪುನು. ಡಾಕ್ಟರ್ಸೇ ಬಿಸಿಲಲ್ಲಿ ಕುಣಿಸು ಅಂತಿದ್ರು. ಹಂಗೆ ಬೀಳ್ತಿತ್ತಲ್ವ ಕಿಟಕಿಯಿಂದ, ಸೊ ಅದಕ್ಕೆ ವಿಟಮಿನ್ D ತೊಗೊಳ್ಳಿ ಬಿಡು ಅಂತ ಬಿಸಿಲಲ್ಲಿ ಕುಣಿಸ್ಕೊಂಡಿದ್ದೆ ನನ್ನ ಮಗಳನ್ನ. ಡಾಕ್ಟರ್ ಕೂಡ ರೌಂಡಿಗೆ ಬಂದವರು ಅವಳನ್ನ ನೋಡಿದ್ರು, ಆ್ಯಕ್ಟಿವ್ ಎಲ್ಲ ನೋಡಿ ಸರಿ ಆಯಿತು ಇವತ್ತು ನಿಮ್ಮನ್ನು ವಾರ್ಡಿಗೆ ಕಳಿಸ್ತೀನಿ ಅಂತ ವಾರ್ಡಿಗೆ ಕಳಿಸಿದ್ರು ನನ್ನ ಮತ್ತು ಪಾಪುನ. ICU ವಾರ್ಡ್ ಅಂದರೆ ಎಲ್ಲರೂ ಯೂಶ್ವಲಾಗಿ ಭಯ ಬೀಳ್ತಾರೆ. ನಾನು ಕೂಡ ಭಯ ಬಿದ್ದುಬಿಟ್ಟಿದ್ದೆ ತುಂಬಾ. ಬಟ್ ಸ್ಟಾರ್ಟಿಂಗ್ ಹೋದಾಗ ನಂಗೆ ತುಂಬ ಕಷ್ಟ ಆಯಿತು. ಒಂದು ದಿವಸ ಚೆನ್ನಾಗಿ ಹತ್ಕೊಂಡೆ. ಸೆಕೆಂಡ್ ಡೇ ಹೇಗೆ ಮ್ಯಾನೇಜ್ ಮಾಡೋದು, 2 ದಿನ ಹೆಂಗೆ ಕಳಿಯುತ್ತೋ ಅಂತ ಅಂದ್ಕೊಂಡಿದ್ದೆ. ಡಾಕ್ಟರ್ನು 2 days ನೋಡೋಣ, 48 hours ಅಬ್ಸರ್ವೇಷನಲ್ಲಿ ಇರಬೇಕು ಪಾಪು ಅಂದಿದ್ರ. ಹಾಗಾಗಿ ಭಯ ಬಿದ್ದುಬಿಟ್ಟಿದ್ದೆ. ಆಮೇಲೆ ಹೋಗ್ತಾ ಓಕೆ ಸರಿ ಹೋಯಿತು ನನಗೂ. ಹೇಗೋ ಅಲ್ಲಿರೋರ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಬಟ್ ನೈಟ್ ಮಾತ್ರ ಸ್ವಲ್ಪನೂ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿರೋ ಮಿಷಿನ್ಸ್ ಎಲ್ಲ ಬಡ್ಕೊತಾನೇ ಇರುತ್ತೆ, ಒಂದು ಸ್ವಲ್ಪನೂ ಕಣ್ಣು ಮುಚ್ಚೋದಕ್ಕಾಗಲ್ಲ. ಕಣ್ಣು ಮುಚ್ಚಿದ್ರೆ ಹಾಗೆ ಬಂದು ನರ್ಸ್ ಎಬ್ಬರಿಸ್ತಾರೆ, ಅದು ಮಾಡಿ ಇದು ಮಾಡಿ ಅಂದ್ಬಿಟ್ಟು. ಮತ್ತು ನಮ್ಮ ಪಾಪು ಅಂತೂ ನೈಟ್ ಮಲ್ಕೊಂಡಾಗ ತುಂಬಾ ಒದ್ದಾಡಿಬಿಟ್ಟು ಇದು ಕ್ಯಾನೋಲ ಹಾಕಿರೋದೆಲ್ಲನೂ ಸೈಡಾಗಿ ಜರ್ಸ್ಕೊಂಬಿಟ್ಟಿದ್ಲು. ಮತ್ತು ಬಂದು ಸ್ವಲ್ಪ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು 3ನೇ ಸಲ ಹಾಕಿರೋದು ಕ್ಯಾನೋಲ ಅವಳಿಗೆ. 2 ಕೈಗೂ ಚುಚ್ಚಿ ಅದಾದಮೇಲೆ ಅದು 3ನೇ ಸಲ ಸ್ವಲ್ಪ ಇದ್ರ ಹತ್ರ ಹಾಕಿದ್ದಾರೆ, ಸ್ವಲ್ಪ ಮೇಲಕ್ಕೆ ಹಾಕಿದ್ದಾರೆ ಕ್ಯಾನೋಲ. ಹಾಕಿದ್ಮೇಲೆ ಹೇಳಿದ್ರು ಅದೇನಾದರೂ ಇದಾದರೆ ಮತ್ತೆ ನನಗೆ ನರ ಸಿಗಲ್ಲ, ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಆವಾಗಿಂದ ಸ್ವಲ್ಪ ಇದು ಮಾಡ್ದಿರ ಚೆನ್ನಾಗಿ ಹುಷಾರಾಗಿ ನೋಡಿಕೊಂಡೆ ಅವಳನ್ನಂತೂ. ಮತ್ತು ಇನ್ನೊಂದು ಕಡೆ ಪಾಪಕ್ಕೆ ಚುಚ್ಚಿಬಿಡ್ತಾರಲ್ಲ ಅಂತ ಒಂದು ಭಯ. ಹುಷಾರಾಗಿದ್ದ ತಕ್ಷಣ ವಾರ್ಡ್ಗೆ ಹಾಕ್ತೀನಿ ಅಂತ ಹೇಳಿದ್ರೆ ಖುಷಿಯಾಗ್ಬಿಟ್ಟು ಎಲ್ರಿಗೂ ಫೋನ್ ಮಾಡಿದೆ, ನಮ್ಮ ಅಕ್ಕಂದಿರಿಗೆ ಮತ್ತು ಬೇರೆಯವ್ರಿಗೆಲ್ಲ. ಪಾಪ ಇವರೆಲ್ಲ ICU ಇದ್ದಾಗೇ ಬಂದಿದ್ದರು ನೋಡೋದಕ್ಕಂತ. ಒಬ್ರೊಬ್ಬರೇ ಬಂದು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋದ್ರು ಅಷ್ಟೇ. ತುಂಬ ಜನ ಬಂದಿದ್ದರು, ಪರವಾಗಿಲ್ಲ ಈ ಸಲ ನೋಡ್ಕೊಂಡು ಹೋಗೋದಕ್ಕೆ ಅಂತ ನನ್ನ ಮಗಳನ್ನ. ಅತ್ತೆ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಡೈಲಿ ಬೆಳಗ್ಗೆ ಸಾಯಂಕಾಲ ಬರ್ತಾನೆ ಇದ್ದರು. ಮತ್ತು ನಮ್ಮ ಅಕ್ಕಂದಿರೆಲ್ಲ ಬರ್ತಿದ್ರು. ICU ಇದ್ದಾಗ ತುಂಬ ಜನ ಬಂದಿದ್ದರು ಪಾಪನ ನೋಡ್ಕೊಂಡು ಹೋಗೋದಕ್ಕೆ. ಅಕ್ಕನ ಕಾಲ್ ಕಟ್ ಮಾಡಿ ನನ್ನ ನಾದಿನಿಗೆ ಕಾಲ್ ಮಾಡಿದೆ. ಅವಳು ಹಂಗೆ ಮಾತಾಡಿಕೊಂಡು ಇವಳು ತುಂಬಾ ಇದು ಮಾಡ್ಕೊಂಬಿಟ್ಟಿದ್ಲು ಪಾಪ.
ನಮ್ಮ ಅತ್ತೆ ಬೇರೆ ಹೊರಟಿದ್ರ, ಹಂಗಾಗಿ ಇವಳಿಗೂ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಸರಿ ಇರು ನಮ್ಮ ಅತ್ತೆಗೂ ಕಾಲ್ ಮಾಡ್ತೀರಂತ ಅವ್ರ ಅತ್ತೆಗೆ ಕಾಲ್ ಮಾಡಿದ್ಲು, ಕಾನ್ಫರೆನ್ಸ್ ಹಾಕಿದ್ಲು. ಬಿಂದು ಅವ್ರ ಅತ್ತೆ ಅಂತೂ ನನಗೆ ಅಳು ಬರ್ತಿದೆ, ಪಾಪು ನೋಡ್ತಿದ್ರೆ ಅಂತ ಅಂತಿದ್ರಪ್ಪ. ಸ್ಟಾರ್ಟಿಂಗ್ ಅಷ್ಟೆಲ್ಲ ಆಗ್ದಾಗ ನಮಗೂ ಅಷ್ಟು ಸಖತ್ ಅಳು ಬಂದ್ಬಿಟ್ಟಿತ್ತು, ಹತ್ಕೊಂಬಿಟ್ಟಿದ್ರಿ ಕೂಡ. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡ್ರಿ. ಇದೆಲ್ಲ ಹಾಕಿ ಫಸ್ಟು ಮಗುನ ಮೇಲ್ ಮಾಡಿಕೊಂಡ್ರೆ ಸಾಕು ನಾವು ಅಂತ ಬರೀ ಪಾಪುನ ಮೇಲ್ ಮಾಡ್ಕೊಳ್ಳೋ ಒಂದು ಇಂಟೆನ್ಷನಲ್ಲೇ ಇದ್ರಿ ನಾವು. ಮಕ್ಳಿಗೆ ಏನಾದರೂ ಆದರೆ ನಮ್ಮ ಪೇರೆಂಟ್ಸ್ಗೆ ಅದೇನೋ ಇರೋದಕ್ಕೆ ಆಗಲ್ಲ. ನಮ್ಮ ಅತ್ತೆ ಅಂತೂ ಅವಳ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ನಮ್ಮ ಅತ್ತೆನೇ ತುಂಬಾ ಬೇಜಾರು ಮಾಡ್ಕೊಂಡಿದ್ದು. ಮತ್ತು ಮಾವ ಬೇರೆ 3 ದಿನದಿಂದ ನೋಡಿರಲಿಲ್ಲ. ಫಸ್ಟ್ ಇವಳು ಆ್ಯಕ್ಟಿವ್ ಆಗಿದ ತಕ್ಷಣ ಮತ್ತೆ ನಮ್ಮ ಮಾವಾಗೂ ಕಾಲ್ ಮಾಡಿ ವೀಡಿಯೋ ಕಾಲಲ್ಲಿ ತೋರಿಸಿದ್ದೀನಿ. ತುಂಬ ಹೊತ್ತು ಇವ್ರೂ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ರು. ನನ್ನ ಮಗಳು ಕೂಡ ಟಿ ಮಾಡ್ತಿದ್ಲು. ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತಿದ್ಲು. ಆಮೇಲಂತೂ ಫೋನ್ ತೊಗೊಂಡು ಅದನ್ನು ಬಿಸಾಕೊಂಡು ಅದ್ರ ಜೊತೆ ಆಡಿಕೊಂಡು ಕೂತ್ಕೊಂಡಿದ್ಲು. ನಾನಂತೂ ಪಾಪನ ICUಗೆ ಹಾಕಿದ್ಮೇಲೆ ನಾನು ಬೇರೆ ಮಕ್ಕಳನ್ನೂ ನೋಡೋದು, ಇವಳನ್ನೂ ನೋಡೋದು, ಇವಳಿಗೆ ಇನ್ನೇನೇನು ಹಾಕ್ಬಿಡ್ತಾರೋ ಅಂದ್ಬಿಟ್ಟು ಹತ್ಕೊಂಡೇ ಕೂತ್ಕೊಂಡ್ಬಿಟ್ಟಿದ್ದೆ. ಬೇರೆಯವ್ರಿಗೆ ಬೇರೆ ಥರ ಟ್ರೀಟ್ಮೆಂಟೇ ಇರುತ್ತಲ್ವ, ಆ ಮಕ್ಕಳನ್ನ ಇವಳನ್ನ ನೋಡಿಬಿಟ್ಟು ಸಖತ್ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿರೋ ನರ್ಸೇ ಬಂದು ಸ್ವಲ್ಪ ಸಮಾಧಾನ ಮಾಡಿದ್ರು. ನಿಮ್ಮ ಪಾಪುಗೆ ಈ ಥರ ಪ್ರಾಬ್ಲಮ್ ಇದೆ, ಅದು ಸರಿ ಹೋಗುತ್ತೆ ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಗ ನಾನು ಅರ್ಥ ಮಾಡಿಕೊಂಡು ಸುಮ್ಮನಾದೆ ಸ್ವಲ್ಪ ಹೊತ್ತು. ಬಟ್ ಈ ಚಳಿಗಾಲಕ್ಕೆ ಈ ಥರ ಮಕ್ಕಳಿಗೆ ಈ ಥರ ನಿಮೋನಿಯಾ ಪ್ರಾಬ್ಲಮ್ಸು, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಸ್ವಲ್ಪ ಜನ ಮಕ್ಕಳನ್ನು ಅಡ್ಮಿಟ್ ಮಾಡಿದರು. ಒಂದು 10 ಜನ ಮಕ್ಕಳೇ ಇದ್ದರು. PICUಲ್ಲಿ ಒಂದು 5 ಜನ ಮತ್ತು NICUಲ್ಲಿ ಒಂದು 5 ಜನ ಮಕ್ಕಳಿದ್ರು. ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದವು. ನಮ್ಮ ಪಾಪುಗೆ ಉಸಿರಾಡೋದಕ್ಕೆ ಶ್ವಾಸಕೋಶದಲ್ಲಿ ಪೈಪ್ಸ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಬ್ಲಾಕ್ ಆಗಿತ್ತು. ಹಂಗಾಗಿ ಸ್ವಲ್ಪ ಸೌಂಡೆಲ್ಲ ಬರ್ತಿತ್ತು ಅವಳು ಉಸಿರಾಡ್ತಿದ್ದಾಗ. ಅದೆಲ್ಲ ಕ್ಲಿಯರ್ ಆಗಬೇಕು ಅಂತ ಈ ಆಕ್ಸಿಜನ್ ಹಾಕಿದ್ದು. ಆಕ್ಸಿಜನ್ ಹಾಕಿದ್ರಲ್ವ, ಆ ಫೋರ್ಸಿಗೆ ಆ ಪೈಪ್ಸ್ ಎಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಮಡ್ಚ್ಕೊಂಡ್ರೆ ಅದೆಲ್ಲ ಓಪನ್ ಆಗುತ್ತೆ. ಆಗ ಮಗುಗೆ ಉಸಿರಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಇದಕ್ಕೆ ಹಾಕಿದ್ದು. ಹಾಗೇ ಸರಿ ಹೋಯಿತು. ಆ ಥರ ಜೋರಾಗಿ ಉಸಿರಾಡೋದ್ರಿಂದ ಅವಳಿಗೆ ತುಂಬಾ ಸುಸ್ತಾಗೋದು, ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗೋದು ಅಂತ ಫಸ್ಟೇ ಡಾಕ್ಟರ್ ಹೇಳಿದರು. ಸೊ ಹಾಗಾಗಿ ಎಲ್ಲನೂ ಕ್ಲಿಯರ್ ಮಾಡಿಕೊಂಡ್ರಿ. ಮಗಳು ಸ್ವಲ್ಪ ಸರಿಯಾಗಿದ್ದಕ್ಕೆ ಸ್ಟಾರ್ಟ್ ಆಯಿತು ಟಿ ಮಾಡೋದಕ್ಕೆ. ಬಟ್ ಮಾಡ್ತಿದ್ದಾಗ ಟಿ ಅಂತೀರಿ, ಮಾಡಿದ್ರೆ ಸೈಲೆಂಟಾಗಿದ್ದರೆ ಆಗಲ್ಲಪ್ಪ ನೋಡೋದಕ್ಕೆ. ಟಿ ಮಾಡ್ಕೊಂಡಿದ್ರೇನಾದರೂ ಹೆಂಗಾದರೂ ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಇರ್ಬೋದು. ಈ ಸುಸ್ತಾಗ್ಬಿಟ್ಟು ಏನು ಮಾಡಿದೆ ಪಾಪ 2 ದಿನದಿಂದ ಅವ್ರು ಏನು ಮಾತಾಡೂ ಇರಲಿಲ್ಲ, ಅಮ್ಮ ಅಂತ ಕೂಡ ಅಂದಿರಲಿಲ್ಲ. ನನಗೆ ಹೆಂಗಾಗೋಗಿತ್ತು ಗೊತ್ತಾ, ಏನೂ ಮಾತಾಡ್ತಿಲ್ಲ, ಒಂದು ಸ್ವಲ್ಪನೂ ಸ್ಮೈಲ್ ಇಲ್ಲ, ಬರೀ ಅಳು ಅಳ್ತಾನೇ ಇದ್ಲು. ಎಷ್ಟು ಸಮಾಧಾನ ಮಾಡಿ ಸಾಕಾಗೋಗಿತ್ತು ನನಗಂತೂ ಅವಳನ್ನ. ನರ್ಸು ಡಾಕ್ಟ್ರು ಬಂದರೆ ಸಾಕು ಅಳೋ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಆ ಕಡೆ ಹೋದರೆ ಸರಿ ಹೋಗ್ತಾರೆ. ಆ ಥರ ಮಾಡ್ತಿದ್ಲು ನನ್ನ ಮಗಳು. ಆಮೇಲೆ ಓಕೆ ಬರಬೇಕಂದಾಗ ಅವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ಲು. ಬಾಯ್ ಅಂದ್ಕೊಂಡು ಬಂದು ICUಯಿಂದ ವಾರ್ಡ್ಗೆ ಹೋಗ್ಬೇಕಂದಾಗ ಅಲ್ಲೇ ಬಿಸ್ಕೆಟ್ ತಂದು ಕೊಟ್ಟಿದ್ರು ನಮ್ಮ ಅತ್ತೆ. ಅದರಲ್ಲಿ ಆಟ ಆಡ್ಕೊಂಡು ಕೂತಿದ್ದಾಳೆ. 1 ಮತ್ತು 2 ಏನೋ ತಿಂದ್ಲು ಅಷ್ಟೇ. ಮಿಕ್ಕಿದ್ರಲ್ಲೆಲ್ಲ ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ಲು. ಮತ್ತು ಸ್ವಲ್ಪ ಆಟ ಆಡಲಿ ಅಂತ ಟಾಯ್ಸ್ ಕೂಡ ತೊಗೊಂಬಂದಿಟ್ಟಿದ್ರು ನಮ್ಮ ಅತ್ತೆ. ಅವಳು ಎಲ್ಲಿ ಆಟ ಆಡೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಇವತ್ತು ಸ್ವಲ್ಪ ಮೇಲಾಗಿದ್ದಾಳೆ. ನಾವು ಅತ್ತೆ ಮಾವ ಅಕ್ಕಂದಿರೆಲ್ಲ ವೆಯ್ಟ್ ಮಾಡ್ತಿದ್ರೆ ಇವಳಿಗೆ ಇದೆಲ್ಲ ತೆಗ್ದಾಕಬೇಕು, ಅವಾಗ ನೋಡೋಕೆ ಬಂದಿದ್ದು, ಮತ್ತು ಇಷ್ಟು ಹಿಂಸೆ ಮಾಡಬಾರ್ದು ಮಗುಗೆ ಅಂತೆಲ್ಲ ಅಂದ್ಕೊಬಿಟ್ಟಿದ್ರಿ. ICU ವಾರ್ಡಲ್ಲಿ ಅಂಥ ಏನು ಕೋಲ್ಡ್ ಇರಲ್ಲ. ಸೊ ಹಾಗಾಗಿ ಡ್ರೆಸ್ ಏನು ಅಷ್ಟು ಇದು ಮಾಡಲ್ಲ, ಸುಮ್ಮನೆ ಆ ಥರ ಬನಿಯನ್ ಟೈಪ್ ಕೊಟ್ಟಿರ್ತಾರೆ ಅಷ್ಟೇ. ಬೇರೆ ಮಕ್ಕಳೆಲ್ಲ ಇರ್ತಾರಲ್ಲ, ಯಾವ ಮಕ್ಕಳಿಗೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಕಡಿಮೆನೇ ಇರ್ತಾರೆ ಹೊರತು ಜಾಸ್ತಿ ಕೋಲ್ಡೆಲ್ಲ ಇಟ್ಟಿರಲ್ಲ. ನಮ್ದು ಬಂದು ಬೆಡ್ ನಂಬರ್ 5. ನಮ್ಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು. ನಾನು ಎಷ್ಟೇ ಹೇಳ್ಕೊತಿದ್ದೆ ನಮ್ಮ ನರ್ಸಿಗೆ. ಬಟ್ ನಿಮ್ಗೆ ಹಾಕಿದ್ರೆ ಬೇರೆ ಮಕ್ಳಿಗೆ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ನಮ್ಮದು ಸ್ವಲ್ಪ ಲಾಸ್ಟಲ್ಲಿ ಇದ್ದಿದ್ದು. ಹಾಗಾಗಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು, ನಿದ್ದೆನೂ ಬರ್ತಾ ಇರಲಿಲ್ಲ. ಅಲ್ಲಿರೋ ನರ್ಸಾಗಲಿ ಡಾಕ್ಟ್ರಾಗಲಿ 1 ಸೆಕೆಂಡು ಕೂರಲ್ಲ, ಎಷ್ಟು ಕೆಲಸ ಮಾಡ್ತಾಯಿರ್ತಾರೆ. ಒಂದು ಮಗು ಆದಮೇಲೆ ಇನ್ನೊಂದು ಮಗು ಆದಮೇಲೆ ಮತ್ತೊಂದು ಮಗು ಅಂತ ಅವ್ರಿಗೆ ಪೂರ್ತಿ ಎಲ್ಲನೂ ಮಾಡ್ತಾಯಿರ್ತಾರೆ. ಟ್ರೀಟ್ಮೆಂಟ್ ಕೊಡೋದಾಗಿರಲಿ, ಫ್ರೆಶ್ ಅಪ್ ಮಾಡೋದಾಗಿರಲಿ ಮಕ್ಕಳನ್ನ. ಪಾಪುನೂ ನಿದ್ದೆ ಮಾಡಿದ್ರೆ ತುಂಬ ಒದ್ದಾಡ್ತಿದ್ಲ. ಅವಳಿಗೂ ಗಾಳಿ ಬೀಸ್ಕೊಂಡು ಕೂತಿರ್ತಿದ್ರಿ ನ್ಯೂಸ್ ಪೇಪರಲ್ಲಿ. ಹೇಗೋ ನನಗಂತೂ ಅತ್ತೆ ಇದಕ್ಕೆ ತುಂಬಾ ಹೆಲ್ಪ್ಫುಲ್ ಆಯಿತು. ನಾನೊಂದು ಅರ್ಧ ನೈಟ್ ಶಿಫ್ಟು, ಅವರೊಂದು ಅರ್ಧ ನೈಟ್ ಶಿಫ್ಟ್ ಮಾಡಿ ಇದೇ ಫಸ್ಟು ಅವಳು ಹುಟ್ಟಿದಾಗಿಂದ ಇಷ್ಟೊಂದು ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊಂಡಿರೋದಂದರೆ ಯಾವ ನೈಟು ನಿದ್ದೆ ಕಿಟ್ಟಿಲ್ಲ, ಯಾರಿಗೂ ಒಂದು ಡಿಸ್ಟರ್ಬ್ ಮಾಡಿಲ್ಲ, ಯಾರೂ ಅವಳನ್ನ ನೋಡಿಕೊಂಡು ಕೂತಿಲ್ಲ. ಪಾಪ ಮಲಗಿಬಿಟ್ರೆ ಬೆಳಗ್ಗೆನೇ ಎದ್ದೊಳ್ತಾ ಇದ್ದಿದ್ದು. ತುಂಬಾ ಹೆಲ್ಪ್ಫುಲ್ ಆಗ್ತಿತ್ತು. ಈಗ ಹುಷಾರಿಲ್ಲ ಅಂದ್ಬಿಟ್ಟು ಅವಳನ್ನ ಇವಾಗ 1 ನೈಟ್ 1-2 ನೈಟ್ ನಿದ್ದೆ ಕೆಟ್ಟಿದ್ದೀನಿ ನಾನು ಅತ್ತೆ ಅಷ್ಟೇ.
ಆಮೇಲೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದೆ ಮಾತಾಡೋಣ ಅಂದ್ಬಿಟ್ಟು ಇವನು ಖುಷಿಯಾಗಿ ಮಾತಾಡ್ಕೊಂಡಿದ್ರು ನಮ್ಮ ಯಜಮಾನ್ರು ಕೂಡ ಪಾಪು ಹತ್ರ. ಅವ್ರು ಫುಲ್ಲು ಖುಷಿಯಾಗ್ಬಿಟ್ಟು ನಿನ್ನ ವಾರ್ಡ್ಗೆ ಹಾಕ್ತಿದ್ದಾರ ಅದು ಇದು ಅಂತ ಮಾತಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ನಮ್ಮ ಮಾವಗೆ ಕಾಲ್ ಮಾಡಿದ್ದು. ನಮ್ಮ ಮಾವ ಎಲ್ಲೋಗಿದ್ರು ಗೊತ್ತಿಲ್ಲ. ನಮ್ಮ ಮಾವನ ಫೋನು ನಮ್ಮ ಯಜಮಾನ್ರು ತೆಗ್ದಿದ್ದಾರೆ. ನಮ್ಮ ಯಜಮಾನ್ರು ಮಾತಾಡ್ತಿದ್ದಾರೆ. ಯಾಕಂದರೆ ನಮ್ಮ ಮಾವಾಗೂ ಅಷ್ಟೇ ಇವಳಂದರೆ ಪ್ರಾಣ ಜಾಸ್ತಿ. ನಮಗೂ ಜಾಸ್ತಿ ನಮ್ಮಿಬ್ಬರು ಮಕ್ಕಳ ಮೇಲೆ ಪ್ರಾಣ ಇಟ್ಕೊಂಡಿರೋದೇ ನಮ್ಮ ಅತ್ತೆ ಮಾವ. ನಾವು ಸ್ವಲ್ಪ ಕಡಿಮೆನೇ. ನಾನೇನಂದರೆ ಅಪ್ಪ ಅಮ್ಮ ನಾವೆಷ್ಟು ನೋಡ್ಕೋಬೇಕೋ ಅಷ್ಟೇ ನೋಡ್ಕೋಬೇಕಂತ ಒಂದು ಇದರಲ್ಲಿ ಹೋಗ್ತೀನಿ. ಬಟ್ ಅವ್ರು ಹಂಗಿಲ್ಲ, ಪ್ರಾಣನೇ ಇಟ್ಕೊಂಡಿದ್ದಾರೆ ಇಬ್ಬರು ಮಕ್ಕಳ ಮೇಲೆ. ಈಗೆಲ್ಲ ನನ್ನ ಬೇಕಾದ್ರೆ ಬಿಟ್ಬಿಟ್ಟಿರ್ತಾರೆ, ನನ್ನ ಮಕ್ಕಳನ್ನ ಮಾತ್ರ ಬಿಟ್ಬಿಟ್ಟು ಇರೋದೇ ಇಲ್ಲ. ನಮ್ಮ ಅತ್ತೆ ಎಲ್ಲೋದ್ರೂ ಅಷ್ಟೇ, ನೀನು ಬಿಟ್ಬಿಟ್ಟು ಎಲ್ಲಾದರೂ ಹೋಗು ಅಂತಾರೆ. ನನ್ನ ಪುಣ್ಯಕ್ಕೆ ನಾನು ಎಲ್ಲಿ ಹೋದ್ರೂ ನಮ್ಮ ಅತ್ತೆ ಮಾವನೇ ಇಟ್ಕೊಂಡು ನೋಡ್ಕೊತಾರೆ ಅವರಿಬ್ಬರನ್ನ. ಮತ್ತು ನಾವಿಲ್ಲ ಅಂದರೆ ಅವರು ಅಷ್ಟೇ, ಇವ್ರು ಹೇಳ್ದಂಗೆ ಕೇಳ್ಕೊಂಡು ಆರಾಮಾಗಿರ್ತಾರೆ. ಫುಲ್ ತುಂಬ ಚೆನ್ನಾಗಿ ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇವರು ಅವ್ರನ್ನೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ. ಚೆನ್ನಾಗಿರುತ್ತೆ, ಅವ್ರ ಬಾಂಡಿಂಗೇ ಸಖತ್ತಾಗಿರುತ್ತೆ. ನಾನೆಲ್ಲಾದ್ರೂ ಹೋಗಿ ಬಂದರೆ ನಮ್ಮ ಅತ್ತೆ ರೇಗಿಸ್ತಾ ಇರ್ತಾರೆ, ನೋಡಿ ನೀನು ಇಲ್ಲ ಅಂದರೆ ರಾಜ್ಕುಮಾರ್ ಥರ ಇರ್ತಾರೆ ನನ್ನ ಮಕ್ಕಳು, ನೀನಿದ್ರೇ ಸ್ವಲ್ಪ ಇದು ಮಾಡ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ನನ್ನ ಕಿಂಡಲ್ ಮಾಡ್ತಾ ಇರ್ತಾರೆ ಅತ್ತೆ. ನನಗೆ ಇನ್ನೂ ಅಡ್ವಾಂಟೇಜು, ಆಯಿತು ಅತ್ತೆ ಮೇಲೆ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಇರ್ತೀನಿ. ಹಾಗೆ ಮಾತಾಡ್ತಿದ್ದಾಗ ಬಿಂದು ಅವ್ರ ಅತ್ತೆ ಮತ್ತೆ ಕಾಲ್ ಮಾಡಿದ್ರು ಪಾಪು ಹತ್ರ ಮಾತಾಡೋದಕ್ಕೋಸ್ಕರ. ಆಗಲೇ ಮಾತಾಡ್ತಿದ್ರು, ಡ್ಯೂಟಿ ಡಾಕ್ಟ್ರು ಬಂದುಬಿಟ್ಟು ನಾನೇ ಕಟ್ ಮಾಡಿಬಿಟ್ಟೆ. ಆವಾಗಲೇ ಅವರ ಹೇಳಿದ್ದು ವಾರ್ಡ್ಗೆ ಹೋಗಿ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ರೂಮ್ ಚಾಯ್ಸ್ ಮಾಡೋಕ್ಕೆ ಹೇಳಿದರು. ಅತ್ತೆಗೆ ಹೇಳಿದೆ ರೂಮ್ ನೋಡ್ಕೊಬನ್ನಿ ಅಂತ ಹೇಳಿ. ಅಲ್ಲಿ ರೂಮ್ ರೆಡಿ ಆದಮೇಲೆ ಇಲ್ಲಿ ನಮ್ಮ ನರ್ಸ್ ಎಲ್ಲರೂ ನಮ್ಮನ್ನು ಕರ್ಕೊಂಡೋಗಿ ಕೆಳಗಡೆ ಬಿಟ್ಬಿಟ್ಟು ಬರ್ತಾರೆ. ನಮ್ಮದು ಏನಿದೆ ಎಲ್ಲ ಐಟಮ್ಸ್ ತೊಗೊಂಡು ನಮ್ಮನ್ನು ಕರ್ಕೊಂಡೋಗಿ ವೀಲ್ ಚೇರಲ್ಲಿ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಎಲ್ಲ ಸೆಟಪ್ ಮಾಡಿಬಿಟ್ಟು ಪಾಪುಗೆ ಏನು ಹಾಕಬೇಕು ಅದೆಲ್ಲ ಇಂಜೆಕ್ಷನ್ನು, ಗ್ಲೂಕೋಸು, ಫ್ಲೂಯಿಡ್ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಅವ್ರು ಕಾಲ್ ಮಾಡಿ ಏನೋ ಮಾತಾಡಿಕೊಂಡು ವಿಚಾರಿಸ್ಕೊತಿದ್ರು. ಹಾಗೆ ಅತ್ತೆನೆಲ್ಲ ಕೇಳ್ತಿದ್ರು. ಅತ್ತೆ ಬೇರೆ ಇರಲಿಲ್ಲ, ಅತ್ತೆ ಬಂದಾಗ ಕಾಲ್ ಮಾಡಿಕೊಡಿ ಅಂತೆಲ್ಲ ಹೇಳ್ತಿದ್ರು. ಇವರಿಗಂತೂ ಬಿಂದು ಹೊರತೆಗೆ ನಾನಂದರೆ ಸಖತ್ ಇಷ್ಟ. ನಾನು ಕೆಲವೊಂದು ಏನಾದರೂ ಒಂದೊಂದು ಕೆಲಸ ಮಾಡಿದ್ರು, ಏನೇ ಒಂದು ಇದಾಗಲಿ ಎಲ್ಲನೂ ಕೇಳ್ತಾರವರು. ನನಗೂ ಸಖತ್ ಖುಷಿ ಆಗುತ್ತೆ. ಮೇನ್ಲಿ ತುಂಬ ಇಷ್ಟಪಡ್ತಾರೆ ನನ್ನ, ಅದು ಒಂದು ಖುಷಿ ನನಗೆ. ಇವರು ಅಷ್ಟೇ, ಇವ್ರ ಮಗಳು ಅಷ್ಟೇ, ಬಿಂದು ಅವರ ನಾದಿನಿ ಕೂಡ ಅಷ್ಟೇ. ನಾನು ಕೆಲವೊಂದು ಕೆಲಸಗಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರಲಿ, ಬೇರೆ ಏನೋ ಒಂದು ಮಾಡಲಿ, ಎಲ್ಲರೂ ನನ್ನ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಇನ್ನೂ ಮಾಡಬೇಕನ್ನೋ ಇಂಟ್ರೆಸ್ಟು ಜಾಸ್ತಿ ಬರುತ್ತೆ ನನಗಂತೂ. ನಾನು ಏನೇ ಮಾಡಲಿ ಅದೊಂದು ಥೀಮ್ ಪ್ರಕಾರ ಹೋಗಬೇಕು, ಯೂನಿಕ್ಕಾಗಿರಬೇಕು, ಆ ಥರ ಎಲ್ಲ ಒಂದು ಯೋಚನೆ ಮೇಲೆ ಏನೋ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ತುಂಬಾ ಸರ್ಚ್ ಮಾಡಿ ಮಾಡ್ತೀನಿ ನಾನು. ನಮ್ಮ ಒಂದು PICU ವಾರ್ಡಲ್ಲಿ ನಾವು ಹೇಗಿದ್ರಿ, ಅದು ಏನಾಯಿತು ಅನ್ನೋದು ನನಗೆಷ್ಟು ಗೊತ್ತೋ ಅಷ್ಟನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಕ್ಕಳು ಹುಷಾರಿಲ್ದಾಗ ಯಾರೂ ಭಯ ಬೀಳಬೇಡಿ, ಏನು ಬೇಕೋ ಅದನ್ನು ಪ್ರಿಕಾಷನ್ಸ್ ತೊಗೊಳ್ಳಿ. ಮತ್ತು ICUಗೆ ಹಾಕಿದ್ರು ಅಂತ ಏನು ಭಯ ಪಡೋಷ್ಟಿರಲ್ಲ, ಅದು ನಾರ್ಮಲ್ ವಾರ್ಡ್ ಥರನೇ. ಬಟ್ ವಾರ್ಡ್ಗಿಂತ ತುಂಬ ಸ್ಪೆಷಲ್ ಕೇರ್ ಇರುತ್ತೆ. ಒಂದು ಮಗುಗೆ ಒಂದು ನರ್ಸ್ ಇರ್ತಾರೆ, ಫುಲ್ ಎಲ್ಲ ಕೇರ್ ಮಾಡೋದಕ್ಕೆ ಟೋಟಲ್ಲು ತುಂಬ ಚೆನ್ನಾಗಿ ನೋಡ್ಕೊತಾರೆ NICL ಕೂಡ. ಮತ್ತು ನಾರ್ಮಲ್ ವಾರ್ಡ್ಗಿಂತ ICU ವಾರ್ಡಲ್ಲಿ ಬೇಗ ಕ್ಯೂರ್ ಆಗ್ತಾರೆ. ಈ ವಿಡಿಯೋ ಇಷ್ಟ ಆದರೂ ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.